ನೋಡಿದ್ರಾ, ಒಬ್ಬ ಅಪ್ಪನ್ ಮುಂದೆ ಇಬ್ರು ಮಕ್ಕಳು ಆಸ್ತಿಗಾಗಿ ಹೋರಾಡುವಂತೆ ನನ್ನ ಮುಂದೆ ಹೊಡೆದಾಡಿದ್ರು. ಇದನ್ನು ಕಂಡು ನನಗೆ ಕೋಪ ಬಂತು. ಕೆರಳದೆ ಯಾವ ಸ್ವಾತಂತ್ರ್ಯ ಭಾರತದ ಕನಸು ಕಂಡಿದ್ನೋ ಆ ಭಾರತದ ಸ್ವಾತಂತ್ರ್ಯದ ದಿನ ನಾನು ದುಃಖ ತಪ್ತನಾಗಿ ಉಪವಾಸ ಕುಳಿತಿದ್ದೆ. Gandhi, again you failed. In my country, when situations did not obey my orders, I just shot them and moved ahead with my decisions. But you ran away in anger and just sat and watched the entire system debacle. ಅಬ್ಬಬ್ಬಾ, ಎಂತ ಮಹಾತ್ಮರು ಸ್ವಾಮಿ ನೀವು! ಲಕ್ಷಾಂತರ ಕಾರ್ಯಕರ್ತರು ನೆಹರೂನ ಆರಿಸಿ ಪ್ರಧಾನಿ ಅಂದ್ರೆ ನೀವು ಕೇವಲ ಜಿನ್ನಾರಿಗೆ ಬೆಲೆ ಕೊಟ್ಟು ಅವರನ್ನ ಪ್ರಧಾನಿ ಅಂತ ಆರಿಸಿದ್ರಿ. ಮುಸಲ್ಮಾನರ ಪಕ್ಷ ನೀವ್ ಯಾಕ್ರಿ ವಹಿಸಿದ್ರಿ? ಇದರಿಂದ ಹಿಂದೂಗಳು ಪ್ರಚೋದನೆಗೊಂಡ್ರು. ಇಡೀ ದೇಶ ಹತ್ತಿ ಉರಿತಲ್ರಿ. ಹೌದು, ನಿಮಗೆ ಜನಬಲ ಇತ್ತು. ಆ ಜಿನ್ನ ತಕರಾರ್ ತೆಗ್ದಾಗ ಒಂದು ಒದೆ ಕೊಟ್ಟು ವಿಭಜನೆನ ತಡಿಬಹುದಾಗಿತ್ತು. ನಾನು ಯಾರ ಕಡೆಗೂ ಪಕ್ಷಪಾತ ಮಾಡ್ಲಿಲ್ಲ. ಹಿಂದೂಗಳ ಮೇಲೆ ನನಗೇನ್ ದ್ವೇಷ ಇರ್ಲಿಲ್ಲ ಅಥವಾ ಮುಸಲ್ಮಾನರ ಮೇಲೆ ಪ್ರೀತಿ ಇರ್ಲಿಲ್ಲ. ನಿಮಗೆ ತಿಳಿದಿರ್ಲಿ, ಜಿನ್ನ ದುಷ್ಟರಾಗಿರಲಿಲ್ಲ, ಅವ್ರಿಗೇನ್ ಅಧಿಕಾರದ ಆಸೆ ಇರಲಿಲ್ಲ. ಆದ್ರೆ ಅವರನ್ನ ಹಿಂದಿನಿಂದ ಒಂದು ಶಕ್ತಿ ಪ್ರಚೋದಿಸ್ತಾ ಇತ್ತು. ಯಾವುದು ಆ ಶಕ್ತಿ? ಬಿಳಿಯರ ಶಕ್ತಿ. ಇದೆಲ್ರಿಗೂ ಚೆನ್ನಾಗಿ ತಿಳಿದಿರ್ಲಿ. ಭಾರತ ಪಾಕಿಸ್ತಾನ ವಿಭಜನೆ ಆಗದೆ ಒಂದಾಗಿದ್ದಿದ್ರೆ 20 ವರ್ಷದಲ್ಲಿ ಅದು ವಿಶ್ವದ ಅತ್ಯಂತ ಬಲಿಷ್ಠ ಪ್ರಾಂತ್ಯವಾಗುತ್ತಿತ್ತು. ನಮ್ಮ ಪ್ರಾಂತ್ಯದ ಕರಿಯರು ಸಂಪೂರ್ಣವಾಗಿ ಬಿಳಿಯರ ಆಧಿಪತ್ಯವನ್ನ ತುಳಿದು ಹಾಕ್ತಾ ಇದ್ರು. ಇದು ನನ್ನ ಜೀವನದ ಉದ್ದೇಶವಾಗಿತ್ತು, ನನ್ನ ಧ್ಯೇಯವಾಗಿತ್ತು. ಇದರಿಂದ ನಮ್ಮ ಪ್ರಾಂತ್ಯದ ಜನರಿಗೂ ಅನುಕೂಲವಾಗ್ತಿತ್ತು. ಆದರೆ ಇದನ್ನ ಬಿಳಿಯರು ಸಹಿಸಲಿಲ್ಲ. ಅವರಿಗೆ ಈ ಕರಿವರ್ಣದ ಜನರ ಪ್ರಗತಿಯನ್ನ ತಡೆಯಲು ಇದ್ದ ಒಂದೇ ಅಸ್ತ್ರ ವಿಭಜನೆ. ವಿಭಜನೆಯಿಂದ ದ್ವೇಷ ಹೆಚ್ಚತ್ತೆ. ದ್ವೇಷ ಹೆಚ್ಚಿದಾಗ ಸೈನ್ಯ ಶಕ್ತಿ ಬೇಕಾಗತ್ತೆ. ಈ ಸೈನ್ಯ ಶಕ್ತಿಯನ್ನ ಬೇಡಿ ನಾ ಮತ್ತೆ ಈ ಬಿಳಿಯರ ಬಳಿಯೇ ಹೋಗಬೇಕು. ಆಗ ಅವರು ಮತ್ತೆ ನಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಬಹುದು ಎಂಬುದು ಅವರ ಉದ್ದೇಶ ಆಗಿತ್ತು. ಅವರ ಉದ್ದೇಶ ಇವತ್ತು ಈಡೇರಿದೆ. ಇದನ್ನ ತಡೆಯಕ್ಕೆ ನನಗಿದ್ದ ಒಂದೇ ದಾರಿ ಅಂದ್ರೆ ಆಂಗ್ಲರು ಮುಸಲ್ಮಾನರಲ್ಲಿ ಹುಟ್ಟಿಸಿದ್ದ ಭಯನ ನಿವಾರಿಸೋದು. ಅವರಿಗೆ ಹಿಂದೂಗಳ ಈ ನಾಡಿನಲ್ಲಿ ನಾವು ಅಸುರಕ್ಷಿತ ಎಂಬ ಭಾವನೆಯನ್ನ ಬ್ರಿಟಿಷರು ಬಿತ್ತಿದ್ರು. ಈ ನಂಬಿಕೆ ಸಂಪಾದಿಸೋದಕ್ಕೆ ನಾನು ಸಾಯೋವರೆಗೂ ಹೋರಾಡಿದೆ. ಕಡೆಗೆ ಆ ಕಾರಣದಿಂದಲೇ ಸತ್ತೆ. ಈ ವಿಪರ್ಯಾಸ ನೋಡಿದಿರಾ? ದುರುದ್ದೇಶ ಹೊಂದಿದ್ದ ಹಿಟ್ಲರ್ನಿಗೆ ಸರ್ವಾಧಿಕಾರತ್ವ ದೊರೆಯಿತು. ಆದರೆ ಉತ್ತಮ ಉದ್ದೇಶಗಳುಳ್ಳ ಗಾಂಧೀಜಿಗೆ ಸರ್ವಾಧಿಕಾರವಿರಲಿಲ್ಲ, ಅಥವಾ ಅವರು ಅದು ತಪ್ಪೆಂದು ಅದಕ್ಕೆ ಪ್ರಯತ್ನಿಸಲಿಲ್ಲ ಅನಿಸುತ್ತದೆ. ಈ ಕಾರಣದಿಂದ ಅವರಿಂದಲೂ ಸಹ ಈ ಭೂಮಂಡಲಕ್ಕೆ ಹಿಟ್ಲರ್ನಷ್ಟೇ ನಷ್ಟ ಉಂಟಾಯಿತು. ನಿಜವಾಗಿಯೂ ಈ ವಿಚಾರಣೆ ನಾಯಕತ್ವದ ಬಗ್ಗೆ ನಮಗೆಲ್ಲರಿಗೂ ಕಣ್ಣು ತೆರೆಸಿತು. ನೀವೆಲ್ಲ